ಫಿಲಿಪ್ಪಿಯವರಿಗೆ ಬರೆದಂಥ ಪತ್ರಿಕೆ 4ನೇ ಅಧ್ಯಾಯ 11 ಹಾಗೂ 12ನೆಯ ವಾಕ್ಯಗಳು. ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ. ಬಡವನಾಗಿರಲು ಬಲ್ಲೆನು, ಸಮೃದ್ಧಿ ಉಳ್ಳವನಾಗಿರಲು ಬಲ್ಲೆನು. ಈ ವಾಕ್ಯದಲ್ಲಿ ಅಪೊಸ್ತಲನಾದಂಥ ಪೌಲನು ತನ್ನ ಸೇವೆಯ ಅನುಭವದ ಕುರಿತಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಅಪೊಸ್ತಲನಾದಂಥ ಪೌಲನು ತನ್ನ ಹೆಚ್ಚಿನ ಸೇವೆಯನ್ನ ಪ್ರಯಾಣದಲ್ಲಿಯೂ ಅನೇಕ ಹೊಸ ಜಾಗಗಳನ್ನು, ಹೊಸ ಜನರನ್ನ ಸಂಧಿಸುವುದರಲ್ಲಿಯೂ ಕಳೆದದ್ದರ ನಿಮಿತ್ತವಾಗಿ ಅವನು ಆ ಸೇವೆಯ ಮಾರ್ಗದಲ್ಲಿ ಅನುಭವಿಸಿದಂಥ ಕಷ್ಟಗಳು, ವಿರೋಧಗಳು, ಕೊರತೆಗಳು ಬಹಳ ಹೆಚ್ಚಿನವುಗಳಾಗಿದ್ದವು. ಆದರೆ ಅವನ ಪತ್ರಿಕೆಗಳಲ್ಲಾಗಲಿ ಅವನ ಸಂದೇಶಗಳಲ್ಲಾಗಲಿ ತನ್ನ ಕೊರತೆಯ ಕುರಿತಾಗಿ, ತನಗಿದ್ದಂಥ ಅವಶ್ಯಕತೆಗಳ ಕುರಿತಾಗಿ ಎಲ್ಲಿಯೂ ಕೂಡ ಅವನು ಹೆಚ್ಚಾಗಿ ಹೇಳುವುದನ್ನು ನಾವು ನೋಡುವುದಕ್ಕೆ ಸಾಧ್ಯವೇ ಇಲ್ಲ. ಕೆಲವೊಂದು ಬಾರಿ ತನ್ನ ಕಷ್ಟಗಳನ್ನು ಅವನು ಹೇಳಿಕೊಂಡರೂ ಕೂಡ ಅದು ಬಹಳ ಆಪ್ತರ ಬಳಿಯಲ್ಲಿ ಕೆಲವೊಂದು ವಿಷಯಗಳನ್ನು ಮಾತ್ರವೇ ಹೇಳುತ್ತಿದ್ದನೇ ಹೊರತು ತನ್ನ ಕೊರತೆಯನ್ನ, ತನ್ನ ಬಲಹೀನತೆಗಳನ್ನು ಎತ್ತಿ ತೋರಿಸಿ ಮನುಷ್ಯರ ಅನುಕಂಪವನ್ನು ಗಿಟ್ಟಿಸಿಕೊಳ್ಳುವಂತ ಕಾರ್ಯವನ್ನ ಅವನು ಎಂದಿಯೂ ಕೂಡ ಮಾಡಲಿಲ್ಲ. ಅದಕ್ಕೆ ಮುಖ್ಯವಾದಂತ ಕಾರಣ ಅವನೇ ಹೇಳುತ್ತಾ ಇದ್ದಾನೆ, ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಅಂದ್ರೆ ಯಾವ ಸ್ಥಿತಿ ಇದ್ದರೂ, ಯಾವುದೇ ಪರಿಸ್ಥಿತಿ ಇದ್ದರೂ ಅವುಗಳ ಮಧ್ಯದಲ್ಲಿ ಹೇಗೆ ಕರ್ತನಿಗೆ ಮೆಚ್ಚುಗೆಯಾಗಿ ನಂಬಿಗಸ್ತತೆಯಿಂದ ಇರಬೇಕು ಎಂಬುದನ್ನ ಪೌಲನು ಕಲಿತುಕೊಂಡಿದ್ದನು. ಅಂದ್ರೆ ಇದನ್ನ ಕಲಿತುಕೊಳ್ಳಬೇಕು. ಸ್ವಾಭಾವಿಕವಾಗಿ ನಮಗೆ ಇದು ಬರುವುದಿಲ್ಲ. ಆ ಕಷ್ಟಗಳ ಮಧ್ಯದಲ್ಲಿ ನಮ್ಮನ್ನೇ ನಾವು ಸರಿಪಡಿಸಿಕೊಂಡು, ನಮ್ಮನ್ನ ಜಜ್ಜಿ ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ಮೌನವಾಗಿರುವುದನ್ನ ಕಲಿತು ಬೇರೆಯವರ ಮುಂದೆ ನಮ್ಮ ಕೊರತೆಗಳನ್ನು ಎತ್ತಿ ತೋರಿಸಿ ಅನುತಂಪವನ್ನು ಗಿಟ್ಟಿಸುವಂತ ಮಾನುಷಿಕವಂತ ಚಿಂತನೆಗಳನ್ನ ತಳ್ಳಿ ಹಾಕಿ ದೇವರ ದೃಷ್ಟಿಗೆ ಒಪ್ಪುವಂತ, ಆತನಿಗೆ ಮೆಚ್ಚುಗೆಯಾಗುವಂತ ಜೀವಿತವನ್ನ ನಡೆಸುವುದಕ್ಕೆ ನಮ್ಮನ್ನ ಸಮರ್ಪಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಅನೇಕರು ಈ ದಿವಸಗಳಲ್ಲಿ ತಮ್ಮ ಪರಿಸ್ಥಿತಿಗಳ ಮಧ್ಯದಲ್ಲಿ ದೇವರಿಗೆ ಮೆಚ್ಚುಗೆಯಾಗಿ ಹೇಗೆ ನಡೆಯುವುದು ಎಂಬುದನ್ನು ಕಲಿತುಕೊಳ್ಳುವುದಕ್ಕೆ ತಮ್ಮನ್ನು ಒಪ್ಪಿಸುವುದಿಲ್ಲ. ಇದು ಯಾಕೆ ಹಾಗೆ, ಅದು ಯಾಕೆ ಹೀಗೆ, ನನ್ನ ಜೀವಿತದಲ್ಲಿ ಇದು ಯಾಕೆ ಹೀಗೆ ಸಂಭವಿಸಬೇಕು, ದೇವರು ಇದ್ದರೆ ನನಗೆ ಯಾಕೆ ಹೀಗೆ ಆಗಬೇಕು, ನನ್ನ ಪ್ರಶ್ನೆಗಳಿಗೆ ಉತ್ತರಗಳೇನು, ಈ ರೀತಿಯಾಗಿ ಅನೇಕ ವಿಷಯಗಳ ಗೊಂದಲಗಳು ಅವರನ್ನ ಕಾಡುತ್ತಾ ಪರಿಸ್ಥಿತಿಗಳ ಮಧ್ಯದಲ್ಲಿ ಯಾವುದೇ ಉತ್ತರವನ್ನ ಹೊಂದದೆ ಜೀವಿತದಲ್ಲಿ ಏನನ್ನು ಕೂಡ ಕಲಿತುಕೊಳ್ಳದೆ ಗುಣಗುಟ್ಟುವವರಾಗಿ ಒಂದು ನಿರಾಸೆಯ ಜೀವಿತವನ್ನ ಅನೇಕ ಕ್ರೈಸ್ತರು ಜೀವಿಸುತ್ತಾ ಇದ್ದಾರೆ. ಆದ್ದರಿಂದ ಈ ದಿವಸಗಳಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಿ, ದೇವರು ನಿಮಗೋಸ್ಕರ ಒಂದು ಗುರಿಯನ್ನ ಇಟ್ಟಿದ್ದಾರೆ, ಒಂದು ಉದ್ದೇಶವನ್ನ ಇಟ್ಟಿದ್ದಾರೆ. ಅದಕ್ಕೆ ತಲುಪುವಂತ ಹಾದಿ ಕೆಲವೊಮ್ಮೆ ಕಷ್ಟಕರವಾಗಿಯೂ, ಕೆಲವೊಮ್ಮೆ ಕೊರತೆ ಉಳ್ಳದ್ದಾಗಿಯೂ, ಕೆಲವೊಮ್ಮೆ ಇಕ್ಕಟ್ಟುಗಳಿಂದ ತುಂಬಿದ್ದಾಗಿಯೂ, ಅವಮಾನ ನಿಂದೆಗಳಿಂದ ತುಂಬಿದ್ದಾಗಿಯೂ ಇರಬಹುದು. ಆದರೆ ಅವುಗಳ ಮಧ್ಯದಲ್ಲಿ ಹೇಗೆ ನಡೆದುಕೊಳ್ಳಬೇಕು, ಹೇಗೆ ದೇವರನ್ನ ಮೆಚ್ಚಿಸುತ್ತಾ ಮುಂದೆ ಸಾಗಬೇಕು ಎಂಬುದನ್ನ ನೀವು ಕಲಿತುಕೊಳ್ಳಬೇಕು. ಕಲಿತುಕೊಳ್ಳದೆ ಯಾವುದು ಜೀವಿತದಲ್ಲಿ ಬಂದು ಬೀಳುವುದಿಲ್ಲ. ನಮ್ಮ ಜೀವಿತ ಇದ್ದಕ್ಕಿದ್ದ ಹಾಗೆ ಬದಲಾಗುವುದಿಲ್ಲ. ನಾವು ಕಲಿಯುವುದಕ್ಕೆ ಸಮರ್ಪಿಸಿ ವಾಕ್ಯಾನುಸಾರವಾಗಿ ಜೀವಿಸುವುದನ್ನು ಅಭ್ಯಾಸ ಮಾಡಿಕೊಂಡು ಪರಿಶುದ್ಧಾತ್ಮನಿಂದ ಉಂಟಾಗುವಂತಹ ಒಂದು ಸಂತೃಪ್ತಿಯಲ್ಲಿ ನಾವು ಯಾವಾಗ ಜೀವಿಸುತ್ತೇವೋ, ಯಾವಾಗ ಮುನ್ನಡೆಯುತ್ತೇವೋ ಆಗ ವಿಷಯಗಳನ್ನು ಕಲಿತುಕೊಳ್ಳುತ್ತೇವೆ, ದೇವರಿಗೆ ಮೆಚ್ಚುಗೆಯಾಗಿ ಮುಂದೆ ಸಾಗುತ್ತೇವೆ. ಆ ರೀತಿಯಾಗಿ ಮುಂದೆ ಸಾಗುವಂಥವರು ನಿಶ್ಚಯವಾಗಿ ದೇವರಿಟ್ಟಿರುವಂತಹ ಗುರಿಯನ್ನ ತಲುಪಿಯೇ ತಲುಪುತ್ತಾರೆ. ಆದ್ದರಿಂದ ಈ ದಿವಸಗಳಲ್ಲಿ ನಾವು ಕಲಿತುಕೊಳ್ಳದೆ ಕೆಲವೊಂದು ವಿಷಯಗಳು ನಮ್ಮ ಜೀವಿತದಲ್ಲಿ ಬರುವುದಿಲ್ಲ. ನಾವು ಅದನ್ನು ಕಲಿತುಕೊಳ್ಳೋದಕ್ಕೆ ಸಮರ್ಪಿಸುವಾಗ ಆ ವಿಷಯವೂ ಕೂಡ ಬರುತ್ತದೆ ನಮ್ಮ ಜೀವಿತದಲ್ಲಿ, ಅದಕ್ಕೆ ತಕ್ಕಂತ ಪ್ರತಿಫಲವೂ ಕೂಡ ಬರುತ್ತದೆ ಎಂಬುದನ್ನು ತಿಳಿದು ಪೌಲನು ಯಾವ ರೀತಿಯಾಗಿ ಇದ್ದ ಸ್ಥಿತಿಯಲ್ಲಿ ಸಂತುಷ್ಟನಾಗಿರುವುದಕ್ಕೆ ಕಲಿತುಕೊಂಡು ಅದರ ಗುಟ್ಟನ್ನು ತಿಳಿಸುವವನಾಗಿ ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ನಾನೆಲ್ಲಕ್ಕೂ ಶಕ್ತನಾಗಿದ್ದೇನೆ ಎಂಬುದಾಗಿ ಧೈರ್ಯವಾಗಿ ಹೇಳಿದನೋ ಅಂತಹ ಧೈರ್ಯ, ದೃಢತೆ ನಿಮ್ಮಲ್ಲಿ ಕೂಡ ಉಂಟಾಗುವಂತೆ ಅವುಗಳನ್ನು ಕಲಿತುಕೊಳ್ಳುವುದಕ್ಕೆ ನಿಮ್ಮನ್ನು ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಅಪೊಸ್ತಲನಾದಂಥ ಪೌಲನು ನಿನ್ನ ಸೇವೆಯ ಮಾರ್ಗದಲ್ಲಿ ತಾನು ಅನುಭವಿಸಿದಂಥ ಎಷ್ಟೋ ಕಷ್ಟಗಳ ಮಧ್ಯೆ, ಕೊರತೆಗಳ ಮಧ್ಯೆ ಅವುಗಳನ್ನು ಹೇಳಿಕೊಂಡು ಮನುಷ್ಯರ ಅನುಕಂಪಗಳನ್ನು ಗಿಟ್ಟಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸದೆ ಅವುಗಳೆಲ್ಲವುಗಳ ಮಧ್ಯದಲ್ಲಿ ದೃಢತೆಯನ್ನು ಕಾದುಕೊಂಡು ನಾನಿದ್ದ ಸ್ಥಿತಿಯಲ್ಲೇ ಸಂತುಷ್ಟನಾಗಿರುವುದಕ್ಕೆ ಕಲಿತುಕೊಂಡಿದ್ದೇನೆಂಬುದಾಗಿ ಹೇಳಿದಂತೆ
ನಾವು ಕೂಡ ಅಪ್ಪ ವಿಷಯಗಳನ್ನು ಕಲಿತುಕೊಳ್ಳುವುದಕ್ಕೆ ನಮ್ಮ ಜೀವಿತದ ಹಾದಿಯಲ್ಲಿ ನಿನಗೆ ಮೆಚ್ಚುಗೆಯಾಗಿ ಹೇಗೆ ನಡೆಯಬೇಕು, ಯಾವ ರೀತಿಯಾಗಿ ಸಂತುಷ್ಟರಾಗಿರಬೇಕೆಂಬುದನ್ನು ನಾವು ಕಲಿತು ಅಪ್ಪ ಮುಂದೆ ಸಾಗುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ಗುಣಗುಟ್ಟುವಂಥ ಪ್ರಶ್ನೆಗಳನ್ನು ಕೇಳಿಕೊಂಡು ಜೀವಿತವನ್ನು ಕಳೆಯುವಂಥ ಅನುಭವಗಳು ಮಾರ್ಪಡಲಿ ಯೇಸುವಿನ ನಾಮದಲ್ಲಿ. ನಿನ್ನ ಮೇಲೆ ದೃಷ್ಟಿಯನ್ನು ಇಟ್ಟು ಕರ್ತನೆ, ನಿನ್ನಲ್ಲಿದ್ದುಕೊಂಡು ನಾವೆಲ್ಲಕ್ಕೂ ಶಕ್ತರಾಗಿದ್ದೇವೆ ಎಂಬಂಥ ಒಂದು ರಹಸ್ಯವನ್ನು ಅರಿತವರಾಗಿ ಜೀವಿಸಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ವಿಶೇಷವಾಗಿ ಬಲಪಡಿಸು ಕರ್ತನೆ. ನಿನ್ನ ಪ್ರಸನ್ನತೆ, ನಿನ್ನ ಸಾನ್ನಿಧ್ಯಪ ಜೀವಿತಗಳನ್ನು ಬಲಪಡಿಸಲಿ. ಆಶೀರ್ವದಿಸು. ಆರೋಗ್ಯವನ್ನು, ಬಲವನ್ನು, ದೀರ್ಘಾಯುಸ್ಸನ್ನು ಕೊಟ್ಟು ಜೀವಿತದಲ್ಲಿ ಸಕಲ ಸಂಪೂರ್ಣತೆಯನ್ನು ಅನುಗ್ರಹಿಸಿ ಮಾನಿಸಬೇಕೆಂದು ಪ್ರಾರ್ಥಿಸ್ತಾದನೆ. ಯೇಸುವೆ, ನಿನ್ನ ಅರ್ಥವಾಗಿ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾದನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನ್ಮನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.